ಸ್ನೇಹಿತರೆ, ಏಪ್ರಿಲ್ 24, 1967ರಂದು ಆಕಾಶದಿಂದ ಒಂದು ಬೆಂಕಿಯ ಗೋಳ ಗಂಟೆಗೆ ಸುಮಾರು 144 ಕಿಲೋಮೀಟರ್ ವೇಗದಿಂದ ರಷ್ಯಾದ ಓರೆನ್ಬರ್ಗ್ ಪ್ರಾಂತ್ಯದ ಕಡೆ ಬರ್ತಾ ಇದೆ. ಆ ಬೆಂಕಿಯ ಗೋಳದ ಒಳಗಡೆ ಇದ್ದಿದ್ದು ಕೇವಲ ಒಂದು ಮಿಷನ್ ಅಲ್ಲ, ಒಬ್ಬ ಜೀವಂತ ಮನುಷ್ಯ. ಆ ವ್ಯಕ್ತಿ ರೇಡಿಯೋದಲ್ಲಿ ಕೂಗಾಡ್ತಾ ಇದ್ದಾನೆ, ಅಳ್ತಾ ಇದ್ದಾನೆ. ತನ್ನನ್ನು ಈ ಸಾವಿನ ಕೂಪಕ್ಕೆ ತಳ್ಳಿದ ಅಧಿಕಾರಿಗಳಿಗೆ ಶಾಪ ಹಾಕ್ತಾ ಇದ್ದಾನೆ. ಟರ್ಕಿ ದೇಶದಲ್ಲಿರುವ ಅಮೇರಿಕಾದ ಲಿಸನಿಂಗ್ ಪೋಸ್ಟ್ನ ಅಧಿಕಾರಿಗಳಿಗೆ ಆತನ ಆಕ್ರಂದನ ರೇಡಿಯೋ ಸಿಗ್ನಲ್ಗಳಲ್ಲಿ ಸ್ಪಷ್ಟವಾಗಿ ಕೇಳಿಸ್ತಾ ಇರುತ್ತೆ. ಅದರಲ್ಲಿರುವ ಟೆಂಪರೇಚರ್ ಎಷ್ಟಿತ್ತು ಅಂದರೆ ಆ ಮನುಷ್ಯನ ಶರೀರ ಕರಗಿ ಕೊನೆಗೆ ಕೇವಲ ಆತನ ಕಾಲಿನ ಒಂದು ಮೂಳೆ ಮಾತ್ರ ಉಳಿಯುತ್ತೆ. ಬಾಹ್ಯಾಕಾಶದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸ್ಪೇಸ್ ಮಿಷನ್ನಲ್ಲಿ ಪ್ರಾಣ ಕಳೆದುಕೊಂಡ ಆ ಆಸ್ಟ್ರೋನಾಟ್ ಯಾರು ಗೊತ್ತಾ? ಆಕಾಶದಲ್ಲಿ ಆ ದಿನ ನಡೆದ ಆ ಡಾರ್ಕ್ ಸೀಕ್ರೆಟ್ ಏನು? ಆ ಆಸ್ಟ್ರೋನಾಟ್ಗೆ ತಾನು ಸಾಯ್ತೀನಿ ಅಂತ ಮೊದಲೇ ಗೊತ್ತಿತ್ತ? ಸ್ನೇಹಿತರೆ, ಗೊತ್ತಿದ್ದು ಕೂಡ ಆತ ಯಾಕೆ ಆ ಸ್ಪೇಸ್ ಕ್ರಾಫ್ಟನ್ನು ಹತ್ತಿದ್ದ? ಯೂರಿ ಗಗಾರಿನ್ ಮತ್ತು ಆ ವ್ಯಕ್ತಿಯ ಮಧ್ಯೆ ಇರುವ ಆ ರಹಸ್ಯವೇನು? ಸೊ ಇಂತಹ ಎಲ್ಲ ವಿಷಯಗಳು ನಮಗೆ ಗೊತ್ತಾಗಬೇಕು ಅಂದರೆ ಸ್ಪೇಸ್ ಹಿಸ್ಟರಿಯಲ್ಲಿ ಅಡಗಿರುವ ಈ ಬ್ಲ್ಯಾಕ್ ಚಾಪ್ಟರ್ ಬಗ್ಗೆ ಇನ್ನೂ ಡೀಪಾಗಿ ತಿಳಿಯಬೇಕು. ಈ ಕುರಿತು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಸೊ ತಡ ಮಾಡದೆ ವಿಡಿಯೋ ಒಳಗಡೆ ಹೋಗೋಣ. ಸ್ನೇಹಿತರೆ, ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ಗೆ ಬಂದಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸೊ ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಸ್ನೇಹಿತರೆ, ಅದು 1960ರ ದಶಕ. ಎರಡನೇ ಪ್ರಪಂಚ ಯುದ್ಧ ಮುಗಿದ ನಂತರ ಅಮೇರಿಕ ಮತ್ತು ಸೋವಿಯತ್ ರಷ್ಯಾ ಮಧ್ಯೆ ಕೋಲ್ಡ್ ವಾರ್ ಆ್ಯಂಡ್ ಸ್ಪೇಸ್ ರೇಸ್ ನಡೀತಾ ಇರುತ್ತೆ. 1967ರ ಹೊತ್ತಿಗೆ ರಷ್ಯಾದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಬಂದು ಸರಿಯಾಗಿ 50 ವರ್ಷ ಆಗಿರುತ್ತೆ. ಸ್ನೇಹಿತರೆ, ಈ 50ರ ಆ್ಯನಿವರ್ಸರಿ ಪ್ರಪಂಚವೇ ತಿರುಗಿ ನೋಡುವ ಹಾಗೆ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಕ್ಕೆ ರಷ್ಯನ್ ಲೀಡರ್ ಲಿಯೋನೈಡ್ ಬ್ರೆಜ್ನೆವ್ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡ್ತಾನೆ. ಅದೇ ಸಮಯದಲ್ಲಿ ಅಂದರೆ ಜನವರಿ ತಿಂಗಳು 1967ರಲ್ಲಿ ಅಮೇರಿಕಾದ ಅಪೋಲೋ 1 ಮಿಷನ್ ಅನ್ನು ಟೆಸ್ಟಿಂಗ್ ಮಾಡುವಾಗ ಗ್ರ್ಯಾಂಡ್ನಲ್ಲಿ ಬೆಂಕಿ ಬಿದ್ದು 3 ಜನ ಅಮೇರಿಕನ್ ಗಗನಯಾತ್ರಿಗಳು ಸಾಯ್ತಾರೆ. ಸೊ ಅಮೇರಿಕಾ ಸೋತಿರುವ ಈ ಟೈಮ್ನಲ್ಲಿ ನಾವು ಒಂದು ದೊಡ್ಡ ಸಾಧನೆ ಮಾಡಿ ನಾವೇ ನಂಬರ್ 1 ಅಂತ ಪ್ರೂವ್ ಮಾಡಬೇಕು ಅನ್ನೋದು ರಷ್ಯಾ ದೇಶದ ಪ್ಲ್ಯಾನ್ ಆಗಿರುತ್ತೆ. ಸೊ ಅವರ ಪ್ಲ್ಯಾನ್ ಏನು ಅಂದರೆ, ಮೊದಲು SO-1 ಎಂಬ ಸ್ಪೇಸ್ ಕ್ರಾಫ್ಟ್ ಲಾಂಚ್ ಮಾಡೋದು. ಅದರಲ್ಲಿ ಒಬ್ಬನೇ ಕಾಸ್ಮೊನೈಟ್ ಇರ್ತಾನೆ. ನೆಕ್ಸ್ಟ್ ಡೇನೇ SO-2 ಸ್ಪೇಸ್ ಕ್ರಾಫ್ಟ್ ಲಾಂಚ್ ಮಾಡೋದು. ಅದರಲ್ಲಿ 3 ಜನ ಇರ್ತಾರೆ. ಸೊ ಇವೆರಡು ಸ್ಪೇಸ್ ಕ್ರಾಫ್ಟ್ಗಳು ಆಕಾಶದಲ್ಲೇ ಡಾಕಿಂಗ್ ಆಗಬೇಕು. ಅಂದರೆ ಬಾಹ್ಯಾಕಾಶದಲ್ಲಿ 2 ಕನೆಕ್ಟ್ ಆಗಬೇಕು. ಆಮೇಲೆ ಇಬ್ಬರು ಗಗನಯಾತ್ರಿಗಳು ಸ್ಪೇಸ್ ವಾಕ್ ಮಾಡ್ತಾ ಒಂದು ಸ್ಪೇಸ್ ಕ್ರಾಫ್ಟ್ನಿಂದ ಇನ್ನೊಂದು ಸ್ಪೇಸ್ ಕ್ರಾಫ್ಟ್ಗೆ ಶಿಫ್ಟ್ ಆಗಿ ಭೂಮಿಗೆ ವಾಪಸ್ ಬರಬೇಕು. ಸೊ ಆ ಕಾಲದ ಟೆಕ್ನಾಲಜಿ ಮತ್ತು ರಷ್ಯಾಗೆ ಇದ್ದ ಟೈಮ್ ಲಿಮಿಟ್ ಇದು ಆಲ್ಮೋಸ್ಟ್ ಇಂಪಾಸಿಬಲ್ ಟಾಸ್ಕ್ ಅನ್ನೋದನ್ನು ಪ್ರೂವ್ ಮಾಡ್ತಿರುತ್ತೆ. ಸೊ ಈ ಮಿಷನ್ಗೆ ಕಮಾಂಡರ್ ಆಗಿ ಸೆಲೆಕ್ಟ್ ಆಗಿದ್ದು ನಾವು ಸ್ಟಾರ್ಟಿಂಗಲ್ಲಿ ಹೇಳಿಕೊಂಡ ಆ ವ್ಯಕ್ತಿ. ಆತನ ಹೆಸರೇ ವ್ಲಾದಿಮಿರ್ ಕೋಮರೋವ್. ಇವರಿಗೆ ಬ್ಯಾಕಪ್ ಆಗಿ ಇದ್ದಿದ್ದು ಪ್ರಪಂಚದಲ್ಲೇ ಮೊದಲ ಬಾರಿಗೆ ಸ್ಪೇಸ್ಗೆ ಹೋಗಿರುವ ದಿಗ್ಗಜ ಆ್ಯಂಡ್ ಕೋಮರೋವ್ನ ಬೆಸ್ಟ್ ಫ್ರೆಂಡ್ ಯೂರಿ ಗಗಾರಿನ್. ಸ್ನೇಹಿತರೆ, ಇವರಿಬ್ಬರ ಫ್ರೆಂಡ್ಶಿಪ್ ಎಷ್ಟು ಮಟ್ಟಿಗೆ ಇತ್ತು ಅಂದರೆ ಇವರು ಯಾವಾಗಲೂ ಒಟ್ಟಿಗೆ ಬೇಟೆಯಾಡೋಕ್ಕೆ ಹೋಗ್ತಾ ಇದ್ದರು, ಜೊತೆಗೆ ಸಮಯವನ್ನು ಕಳೀತಾ ಇದ್ದರು. ಅಲ್ಲದೆ ತಮ್ಮ ಫ್ಯಾಮಿಲಿಯೊಂದಿಗೂ ಕೂಡ ಒಟ್ಟಿಗೆ ಟೈಮ್ ಪಾಸ್ ಮಾಡ್ತಾಯಿದ್ರು. ಇವರು ಅಷ್ಟು ಕ್ಲೋಸ್. ನಿಜವಾದ ರಹಸ್ಯ ಶುರುವಾಗೋದು ಈ ಮಿಷನ್ ಶುರುವಾದಾಗ. ಈ ಮಿಷನ್ಗೆ ರೆಡಿ ಮಾಡಿರುವ SO-1 ಸ್ಪೇಸ್ ಕ್ರಾಫ್ಟ್ ಇನ್ನೂ ಪೂರ್ತಿಯಾಗಿ ರೆಡಿಯಾಗಿರಲ್ಲ. ರಷ್ಯನ್ ಇಂಜಿನಿಯರ್ಸ್ ಅದನ್ನು ಇನ್ಸ್ಪೆಕ್ಷನ್ ಮಾಡಿದಾಗ ಅದರಲ್ಲಿ ಬರೋಬ್ಬರಿ 203 ಸ್ಟ್ರಕ್ಚರಲ್ ಆ್ಯಂಡ್ ಟೆಕ್ನಿಕಲ್ ಡಿಫೆಕ್ಟ್ಸ್ ಇರೋದು ಪತ್ತೆಯಾಗುತ್ತೆ. ಆ ಸ್ಪೇಸ್ ಕ್ರಾಫ್ಟ್ನ ಬಾಗಿಲು ತುಂಬ ಚಿಕ್ಕದಾಗಿತ್ತು. ಪ್ಯಾರಾಚೂಟ್ ಡಿಸೈನ್ ಸರಿ ಇರಲಿಲ್ಲ. ಕಮ್ಯುನಿಕೇಷನ್ ಸಿಸ್ಟಮ್ ವೀಕ್ ಆಗಿತ್ತು. ಅಂದರೆ ಇದರಲ್ಲಿ ಮನುಷ್ಯರನ್ನು ಕಳಿಸಿದರೆ
ಅವರು ವಾಪಸ್ ಬರೋದು 100% ಡೌಟ್ ಅಂತ ಇಂಜಿನಿಯರಿಂಗ್ಗೆ ಕ್ಲಿಯರಾಗಿ ಗೊತ್ತಿತ್ತು. ಆದರೆ ಈ ವಿಷಯವನ್ನು ರಷ್ಯನ್ ಗೌರ್ಮೆಂಟ್ಗೆ ಹೇಳೋಕ್ಕೆ ಯಾರಿಗೂ ಧೈರ್ಯ ಇರಲಿಲ್ಲ, ಯಾಕಂದರೆ ಅದು ಡಿಕ್ಟೇಟರ್ಶಿಪ್ ಟೈಮ್ ಆಗಿತ್ತು. ಸೊ ತನ್ನ ಫ್ರೆಂಡ್ನ ಪ್ರಾಣ ಉಳಿಸೋಕೆ ಯೂರಿ ಗಗಾರಿನ್ ಒಂದು ಸಾಹಸ ಮಾಡ್ತಾನೆ. ಆ ಸ್ಪೇಸ್ ಕ್ರಾಫ್ಟ್ನಲ್ಲಿರುವ 203 ಮಿಸ್ಟೇಕ್ಸ್ನ ಬಗ್ಗೆ 10 ಪೇಜ್ನ ಒಂದು ಸೀಕ್ರೆಟ್ ಮೆಮೊ ಬರೆದು ವೆನಾಮಿನ್ ರುಜಾಯವ್ ಎಂಬ KGB ಆಫೀಸರ್ಗೆ ಕೊಡ್ತಾನೆ. ಹೇಗಾದರೂ ಮಾಡಿ ಈ ರಿಪೋರ್ಟ್ ಲೀಡರ್ವರೆಗೆ ತಲುಪಬೇಕು ಅನ್ನೋದು ಅವನ ಆಸೆಯಾಗಿರುತ್ತೆ. ಆದರೆ ಆ ರಿಪೋರ್ಟ್ ಪಾಸ್ ಆಗೋದೇ ಇಲ್ಲ. ಯಾರು ಆ ರಿಪೋರ್ಟ್ ಬಗ್ಗೆ ಮಾತನಾಡ್ತಾರೋ ಅಂಥವ್ರನ್ನೆಲ್ಲ ಗೌರ್ಮೆಂಟ್ ಕೆಲಸದಿಂದ ತೆಗೆದು ಹಾಕುತ್ತೆ. ಆಗ KGB ಆಫೀಸರ್ ಆಗಿರುವ ರುಜಾಯು ಅವನನ್ನು ಕೂಡ ಡಿಮೋಟ್ ಮಾಡ್ತಾರೆ. ಸೊ ಕೋಮ್ರೋಗೆ ಇದು ಸೂಸೈಡ್ ಮಿಷನ್ ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಮಿಷನ್ಗೆ ಇನ್ನು ಕೇವಲ ಕೆಲವು ದಿನಗಳಿರುವಾಗ ಆತ ತನ್ನ ಸ್ನೇಹಿತನ ಹತ್ತಿರ ಅಳ್ತಾ ಹೇಳ್ತಾನೆ, ಈ ಫ್ಲೈಟ್ನಿಂದ ನಾನು ಜೀವಂತವಾಗಿ ವಾಪಸ್ ಬರಲ್ಲ. ಆಗ ಅವನ ಸ್ನೇಹಿತ, ಹಾಗಾದರೆ ನೀನು ಈ ಮಿಷನ್ ರಿಜೆಕ್ಟ್ ಮಾಡಬಹುದಲ್ಲ ಅಂತ ಕೇಳ್ತಾನೆ. ಕೋಮ್ರೋ ಕೊಟ್ಟಿರುವ ಆನ್ಸರ್ ಡಾಕ್ಯುಮೆಂಟರಿ ಹಿಸ್ಟರಿಯಲ್ಲೇ ಕಣ್ಣೀರು ತರಿಸುವಂಥದ್ದು. ಒಂದು ವೇಳೆ ನಾನು ರಿಜೆಕ್ಟ್ ಮಾಡಿದರೆ ನನ್ನ ಜಾಗದಲ್ಲಿ ಬ್ಯಾಕಪ್ ಆಗಿರುವ ಯೂರಿ ಗಗಾರಿನ್ನ ಕಳಿಸ್ತಾರೆ. ಅವನು ಖಂಡಿತ ಈ ಮಿಷನ್ನಲ್ಲಿ ಸಾಯ್ತಾನೆ. ಸೊ ಅವನನ್ನು ಸಾಯೋಕೆ ನಾನು ಬಿಡಲ್ಲ. ಯೂರಿ ನನಗೋಸ್ಕರ ಬದುಕಿರಬೇಕು ಎಂದು ಉತ್ತರ ಕೊಡ್ತಾನೆ. ಸೊ ತನ್ನ ಬೆಸ್ಟ್ ಫ್ರೆಂಡ್ ಯೂರಿ ಗಗಾರಿನ್ನ ಉಳಿಸೋಕೆ ಕೋಮ್ರೋ ತಾನೇ ಒಂದು ಡೆಡ್ ಮ್ಯಾನ್ ವಾಕಿಂಗ್ ಥರ ಸಾವಿನ ಮನೆಗೆ ಹೋಗೋಕೆ ರೆಡಿ ಆಗ್ತಾನೆ. ಆತ ಹೊರಡುವಾಗ ತನ್ನ ವಸ್ತುಗಳನ್ನೆಲ್ಲ ಪ್ಯಾಕ್ ಮಾಡಿ ತಾನು ಬರೆದಿದ್ದರೆ ಏನೇನು ಮಾಡಬೇಕು ಅಂತ ಎಲ್ಲವನ್ನೂ ಮೊದಲೇ ಅರೇಂಜ್ ಮಾಡ್ತಾನೆ. ಏಪ್ರಿಲ್ 23, 1967 ಇನ್ನೇನು ಲಾಂಚ್ ಡೇ ಬಂದೇ ಬಿಡ್ತು. ಯೂರಿ ಗಗಾರಿನ್ ಕೊನೆಯ ಕ್ಷಣದವರೆಗೂ ಆ ಮಿಷನ್ ಅನ್ನು ನಿಲ್ಲಿಸೋಕೆ ಟ್ರೈ ಮಾಡ್ತಾನೆ. ಎಲ್ಲಿಯವರೆಗೆ ಅಂದರೆ ಕೋಮ್ರೋನ ಬದಲಿಗೆ ತಾನೇ ಸ್ಪೇಸ್ ಕ್ರಾಫ್ಟ್ ಹತ್ತೋಕೆ ಸ್ಪೇಸ್ ಸೂಟ್ ಹಾಕ್ಕೊಂಡು ಬಂದು ಡಿಮ್ಯಾಂಡ್ ಮಾಡ್ತಾನೆ. ಆದರೆ ಆಫೀಸರ್ಸ್ ಆತನನ್ನು ತಡೀತಾರೆ. ಕೋಮ್ರೋ ಲಾಂಚ್ ಆಗ್ತಾನೆ. ಲಾಂಚ್ ಆಗಿ ಸ್ಪೇಸ್ ಕ್ರಾಫ್ಟ್ ಭೂಮಿಯ ಆರ್ಬಿಟ್ ಸೇರಿದ ತಕ್ಷಣ ಇಂಜಿನಿಯರ್ಸ್ ಯಾವ 203 ಮಿಸ್ಟೇಕ್ಸ್ನ ಬಗ್ಗೆ ಭಯಪಟ್ಟಿದ್ರೋ ಅದೇ ಆಗೋಕ್ಕೆ ಶುರುವಾಗುತ್ತೆ. ಸೊ ಫಸ್ಟ್ ಲೆಫ್ಟ್ ಸೈಡ್ ಸೋಲಾರ್ ಪ್ಯಾನಲ್ ಓಪನ್ ಆಗಲ್ಲ. ಪ್ಯಾನಲ್ ಓಪನ್ ಆಗದಿದ್ದಾಗ ಕೋಮ್ರೋ ಪ್ಯಾನಲ್ ಓಪನ್ ಆಗಲಿ ಅಂತ ಸ್ಪೇಸ್ ಕ್ರಾಫ್ಟ್ನ ಗೋಡೆಗಳಿಗೆ ಕಾಲಿನಿಂದ ಒದೆಯೋಕೆ ಶುರು ಮಾಡ್ತಾನೆ. ಆದರೂ ಕೂಡ ಅದು ಓಪನ್ ಆಗಲ್ಲ. ಇದರಿಂದ ಸ್ಪೇಸ್ ಕ್ರಾಫ್ಟ್ಗೆ ಬರಬೇಕಾದ ಪವರ್ನಲ್ಲಿ 50% ಕಟ್ ಆಗಿಬಿಡುತ್ತೆ. ಇದರಿಂದ ನ್ಯಾವಿಗೇಷನ್ ಸೆನ್ಸರ್ಸ್ ಡೆಡ್ ಆಗುತ್ತೆ. ವಿಸೋರ್ ಎಂಬ ಪೆರಿಸ್ಕೋಪ್ ಇಂಜನ್ ಎಕ್ಸಾಸ್ಟ್ ಬ್ಲಾಕ್ ಆಗುತ್ತೆ. ಇದರಿಂದ ಆತನಿಗೆ ಆಕಾಶದಲ್ಲಿ ಡೈರೆಕ್ಷನ್ ಹುಡುಕೋದು ಅಸಾಧ್ಯವಾಗುತ್ತೆ. ಥರ್ಮಲ್ ಕಂಟ್ರೋಲ್ ಫೇಲ್ ಆಗಿ ಸ್ಪೇಸ್ ಕ್ರಾಫ್ಟ್ನ ಒಳಗಡೆ ಸೆಕೆ ವಿಪರೀತವಾಗಿ ಹೆಚ್ಚಾಗೋಕೆ ಶುರುವಾಗುತ್ತೆ. ಸೊ ಆ ಹೀಟ್ಗೆ ಸ್ಪೇಸ್ನಲ್ಲಿ ಕೋಮ್ರೋ ಒದ್ದಾಡ್ತಾ ಇರೋದನ್ನು ನೋಡಿ ಕಂಟ್ರೋಲ್ ರೂಮ್ಗೆ ಶಾಕ್ ಆಗುತ್ತೆ. ತಕ್ಷಣವೇ ರಷ್ಯನ್ ಕಮಾಂಡರ್ಸ್ ನೆಕ್ಸ್ಟ್ ಡೇ ಹೋಗಬೇಕಾಗಿರುವ ಸೋಯೋಸ್ ಲಾಂಚನ್ನು ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಇದರಿಂದ ಆ 3 ಜನ ಕಾಸ್ಮೊನಾಟ್ಸ್ ಪ್ರಾಣ ಉಳಿಯುತ್ತೆ. ಆದರೆ ಕೋಮ್ರೋ ಮಾತ್ರ ಸ್ಪೇಸ್ನಲ್ಲಿ ಒಂಟಿಯಾಗಿ ಸಿಕ್ಕಿ ಹಾಕಿಕೊಳ್ತಾನೆ. ಸುಮಾರು 13 ಗಂಟೆಗಳ ಕಾಲ ನಿದ್ದೆ ಇಲ್ಲದೆ, ಪವರ್ ಇಲ್ಲದೆ ಆ ಸ್ಪೇಸ್ ಕ್ರಾಫ್ಟನ್ನು ಮ್ಯಾನ್ಯಲ್ ಆಗಿ ಕಂಟ್ರೋಲ್ ಮಾಡೋಕ್ಕೆ ಕೋಮ್ರೋ ಹರಸಾಹಸ ಪಡ್ತಾನೆ. ಸೊ ಸೆನ್ಸಾರ್ ಕೆಲಸ ಮಾಡದೇ ಇರೋದ್ರಿಂದ ಆತ ನಕ್ಷತ್ರಗಳನ್ನು ನೋಡಿ ಮ್ಯಾನ್ಯಲ್ ಆಗಿ ಸ್ಪೇಸ್ ಕ್ರಾಫ್ಟನ್ನು ಭೂಮಿಯ ವಾತಾವರಣಕ್ಕೆ ಎಂಟ್ರಿ ಮಾಡಿಸೋಕೆ ಟ್ರೈ ಮಾಡ್ತಾನೆ. ನಿಜ ಹೇಳಬೇಕು ಅಂದರೆ ಇದೊಂದು ಸೂಪರ್ ಹ್ಯೂಮನ್ ಪ್ರಯತ್ನ ಆಗಿರುತ್ತೆ. ಆದರೆ ಆ ಕ್ಷಣದಲ್ಲಿ ಕೋಮ್ರೋಗೆ ತಾನು ಉಳಿಯಲ್ಲ ಅಂತ ಕ್ಲಿಯರಾಗಿ ಗೊತ್ತಾಗಿಬಿಡುತ್ತೆ. ರಷ್ಯಾದ ಕಂಟ್ರೋಲ್ ರೂಮ್ನಲ್ಲಿದ್ದವರಿಗೂ ಕೂಡ ಈ ಸ್ಪೇಸ್ ಕ್ರಾಫ್ಟ್ ಖಂಡಿತ ಕ್ರ್ಯಾಶ್ ಆಗುತ್ತೆ ಅಂತ ಕನ್ಫರ್ಮ್ ಆಗುತ್ತೆ. ಆಗ ರಷ್ಯಾದ ಪ್ರಧಾನಿ ಅಲೆಕ್ಸಿ ಕೋಸಿಗಿನ್ ಸ್ವತಃ ವಿಡಿಯೋ ಕಾಲ್ನಲ್ಲಿ ಬರ್ತಾರೆ. ಆತ ಕಣ್ಣೀರನ್ನು ಹಾಕ್ತಾ ಕೋಮ್ರೋಗೆ, ನೀನು ನಮ್ಮ ದೇಶದ ರಿಯಲ್ ಹೀರೋ, ನಿನ್ನನ್ನು ದೇಶ ಯಾವತ್ತೂ ಮರೆಯಲ್ಲ ಅಂತ ಹೇಳ್ತಾನೆ. ಅದೇ ಸಮಯದಲ್ಲಿ ಕೋಮ್ರೋನ ಹೆಂಡತಿ ವ್ಯಾಲೆಂಟಿನಾಳನ್ನು ಕಂಟ್ರೋಲ್ ರೂಮ್ಗೆ ಕರೆಸಿಕೊಂಡು
ಬೀಡ್ತಾ ಇರುವ ತನ್ನ ಗಂಡನ ಜೊತೆ ಆಕೆ ಕೊನೆಯದಾಗಿ ಮಾತನಾಡ್ತಾಳೆ. ಕೋಮ್ರೋ ತನ್ನ ಹೆಂಡತಿಗೆ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳೋಕೆ ಹೇಳ್ತಾನೆ. ಸೊ ಎಂತಹ ಕಲ್ಲೆದೇವರು ಕೂಡ ಎಮೋಷ್ನಲ್ ಆಗಿ ಹೇಳುವಂತಹ ಫೈನಲ್ ಗುಡ್ ಬೈ ಅದಾಗಿರುತ್ತೆ. ಸೊ ಕೊನೆಗೆ ಹೇಗೋ ಮಾಡಿ ಕೋಮ್ರೋ ಸ್ಪೇಸ್ ಕ್ರಾಫ್ಟನ್ನು ಅಟ್ಮಾಸ್ಫಿಯರ್ಗೆ ಎಂಟ್ರಿ ಮಾಡಿಸುವಲ್ಲಿ ಸಕ್ಸಸ್ ಆಗ್ತಾನೆ. ಆದರೆ ನಿಜವಾದ ಡೇಂಜರ್ ಇನ್ನೂ ಶುರುವಾಗುತ್ತೆ. ಸ್ಪೇಸ್ ಕ್ರಾಫ್ಟ್ನ ಸ್ಪೀಡ್ ಕಮ್ಮಿ ಮಾಡೋಕ್ಕೆ ಮೇನ್ ಪ್ಯಾರಾಶೂಟ್ ರಿಲೀಸ್ ಆಗಬೇಕು. ಆದರೆ ಪ್ರೆಷರ್ ಸೆನ್ಸರ್ ಫಾಲ್ಟ್ನಿಂದ ಅದು ಓಪನ್ ಆಗಲ್ಲ. ಕೋಮ್ರೋ ತಕ್ಷಣವೇ ಮ್ಯಾನ್ಯಲ್ ಆಗಿ ಬ್ಯಾಕಪ್ ಪ್ಯಾರಾಶೂಟನ್ನು ಓಪನ್ ಮಾಡ್ತಾನೆ. ಆದರೆ ಅದು ಮೇನ್ ಪ್ಯಾರಾಶೂಟ್ನ ಹಗ್ಗಗಳಿಗೆ ಸಿಕ್ಕಿ ಹಾಕಿಕೊಂಡು ಕಂಪ್ಲೀಟಾಗಿ ಫೇಲ್ ಆಗುತ್ತೆ. ಈಗ ಆ 2.5 ಟನ್ ತೂಕದ ಸ್ಪೇಸ್ ಕ್ರಾಫ್ಟ್ ಯಾವುದೇ ಬ್ರೇಕ್ ಇಲ್ಲದೆ ಗಂಟೆಗೆ ಸುಮಾರು 140 ಕಿಲೋಮೀಟರ್ ವೇಗದಲ್ಲಿ ಭೂಮಿಯ ಕಡೆ ಬೀಳೋಕೆ ಶುರುವಾಗುತ್ತೆ. ಟರ್ಕಿಯಲ್ಲಿರುವ ಅಮೇರಿಕನ್ ಲಿಸನಿಂಗ್ ಪೋಸ್ಟ್ಗೆ ಆತನ ಕೊನೆಯ ಮಾತುಗಳು ಕ್ಲಿಯರ್ ಆಗಿ ಕೇಳಿಸುತ್ತವೆ. ನನ್ನನ್ನು ಈ ಕೆಟ್ಟು ಹೋಗಿರುವ ಸ್ಪೇಸ್ ಕ್ರಾಫ್ಟ್ನಲ್ಲಿ ಕೂರಿಸಿ ನನ್ನನ್ನು ಕೊಲೆ ಮಾಡ್ತಿದ್ದೀರಾ, ನೀವು ಉದ್ಧಾರ ಆಗೋದಿಲ್ಲ ಅಂತ ಆತ ಶಾಪ ಹಾಕ್ತಾ ಇರ್ತಾನೆ. ನಂತರ ಸಡನ್ನಾಗಿ ಕೆಲವೇ ಸೆಕೆಂಡ್ಸ್ಗಳಲ್ಲಿ ಕ್ಯಾಪ್ಸುಲ್ ಭೂಮಿಗೆ ಅಪ್ಪಳಿಸಿ ಲ್ಯಾಂಡಿಂಗ್ ರಾಕೆಟ್ಸ್ ಬ್ಲಾಸ್ಟ್ ಆಗಿ ಕಂಪ್ಲೀಟಾಗಿ ಭಸ್ಮವಾಗಿ ಬಿಡುತ್ತೆ. ನಂತರ ಕ್ರ್ಯಾಶ್ ಸೈಟ್ಗೆ ಬಂದು ನೋಡಿದ ಮಿಲಿಟರಿ ಆಫೀಸರ್ಸ್ಗೆ ಶಾಕ್ ಆಗುತ್ತೆ. ಆ 2.5 ಟನ್ನ ಸ್ಪೇಸ್ ಕ್ರಾಫ್ಟ್ ಕ್ರ್ಯಾಶ್ ಆದ ಸ್ಪೀಡ್ ಮತ್ತು ಬ್ಲಾಸ್ಟ್ಗೆ ಕಂಪ್ಲೀಟಾಗಿ ಕ್ರ್ಯಾಶ್ ಆಗಿ ಕೇವಲ 2 ಫೀಟ್ ಹೈಟ್ಗೆ ಚಪ್ಪಟ್ಟೆಯಾಗಿ ಬಿಟ್ಟಿರುತ್ತೆ. ಸುತ್ತಮುತ್ತಲಿರುವ ಹಳ್ಳಿಯ ಜನರು ಆ ಬೆಂಕಿ ಆರಿಸೋಕೆ ಮಣ್ಣನ್ನು ಹಾಕ್ತಾರೆ. ಆದರೆ ಕೋಮ್ರೋನ ಶರೀರ ಮಾತ್ರ ಯಾರಿಗೂ ಗುರುತು ಹಿಡಿಯೋಕ್ಕಾಗದಷ್ಟು ರೀತಿಯಲ್ಲಿ ಕರಗಿ ಹೋಗಿರುತ್ತೆ. ಕೊನೆಗೆ ಮಿಲ್ಟ್ರಿಯವರು ಹುಡುಕಿದಾಗ ಸಿಕ್ಕಿದ್ದು ಕೇವಲ ಆತನ ಕಾಲಿನ ಒಂದು ಹೀಲ್ ಬೋನ್. ಸೊ ಬದುಕಿದ್ದಾಗ ಕೋಮ್ರೋ ಒಂದು ಡಿಮ್ಯಾಂಡ್ ಮಾಡ್ತಾನೆ. ತಾನು ಸತ್ತರೆ ತನ್ನ ಅಂತ್ಯಕ್ರಿಯೆ ಓಪನ್ ಕ್ಯಾಸೆಟ್ನಲ್ಲಿ ಆಗಬೇಕು ಅಂತ. ರಷ್ಯನ್ ಆಫೀಸರ್ಸ್ ಏನು ತಪ್ಪು ಮಾಡಿದ್ದಾರೆ? ಪೊಲಿಟಿಕಲ್ ಗೇಮ್ಗೋಸ್ಕರ ಒಬ್ಬ ಹೀರೋನನ್ನು ಸುಟ್ಟು ಕರಕಲು ಮಾಡಿದ್ದಾರೆ ಎಂಬುದನ್ನು ಕಣ್ಣಾರೆ ಇಡೀ ದೇಶ ನೋಡಬೇಕು ಅನ್ನೋದೇ ಕೋಮ್ರೋನ ಉದ್ದೇಶವಾಗಿರುತ್ತೆ. ಸೊ ಆ ಕರಕಲಾದ ಶರೀರವನ್ನೇ ಓಪನ್ ಆಗಿ ಇಟ್ಟು ಅಂತ್ಯಕ್ರಿಯೆಯನ್ನು ಮಾಡ್ತಾರೆ. ಯೂರಿ ಗಗಾರಿನ್ ತನ್ನ ಬೆಸ್ಟ್ ಫ್ರೆಂಡನ್ನು ಈ ಸ್ಥಿತಿಯಲ್ಲಿ ನೋಡಿ ತುಂಬ ಕುಗ್ಗಿ ಹೋಗ್ತಾನೆ. ಎಷ್ಟರ ಮಟ್ಟಿಗೆ ಅಂದರೆ ಆತ ಒಂದು ಇಂಟರ್ವ್ಯೂನಲ್ಲಿ ತನ್ನ ಗೌರ್ಮೆಂಟನ್ನೇ ಓಪನ್ ಆಗಿ ಕ್ರಿಟಿಸೈಸ್ ಮಾಡ್ತಾನೆ. ಒಂದು ವೇಳೆ ಬ್ರೆಜ್ನೇವ್ ತನ್ನ ಕೈಗೆ ಸಿಕ್ಕರೆ ಅವನ ಮುಖಕ್ಕೆ ಗುದ್ದಿ ಬಿಡ್ತೀನಿ ಅಂತ ಕೋಪದಿಂದ ಹೇಳ್ತಾನೆ. ಆದರೆ ವಿಪರ್ಯಾಸ ಏನು ಅಂದರೆ ಇದಾದ ಒಂದೇ ವರ್ಷಕ್ಕೆ ಯೂರಿ ಗಗಾರಿನ್ ಕೂಡ ಒಂದು ಫೈಟರ್ ಜೆಟ್ ಕ್ರ್ಯಾಶ್ನಲ್ಲಿ ಅನುಮಾನಾಸ್ಪದವಾಗಿ ಪ್ರಾಣ ಕಳೆದುಕೊಳ್ಳುತ್ತಾನೆ. ಸೊ ವ್ಲಾದಿಮಿರ್ ಕೋಮ್ರೋ ಸಾವು ಕೇವಲ ಒಂದು ಆಕ್ಸಿಡೆಂಟ್ ಆಗಿರಲಿಲ್ಲ. ಅದು ಪೊಲಿಟಿಕಲ್ ಪ್ರೆಷರ್, ಡಿಕ್ಟೇಟರ್ಶಿಪ್ ಮತ್ತು ಮನುಷ್ಯನ ಅಹಂಕಾರದಿಂದ ಆಗಿರುವ ಒಂದು ಕೊಲೆ. ಆದರೆ ತನ್ನ ಫ್ರೆಂಡ್ ಯೂರಿ ಗಗಾರಿನ್ ಅನ್ನು ಉಳಿಸೋಕೆ ಅದು ಡೆತ್ ಟ್ರ್ಯಾಪ್ ಅಂತ ಗೊತ್ತಿದ್ದೂ ಕೂಡ ಆ ಮಿಷನ್ಗೆ ಹೋದ ಕೋಮ್ರೋ ತ್ಯಾಗವನ್ನು ಸ್ಪೇಸ್ ಹಿಸ್ಟರಿ ಯಾವತ್ತೂ ಮರೆಯಲ್ಲ. ಸೊ ಫ್ರೆಂಡ್ಸ್, ನಿಮಗೆ ಏನು ಅನಿಸ್ತಾ ಇದೆ? ಈ ಘಟನೆಯ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಆ್ಯಂಡ್ ಫಸ್ಟ್ ಟೈಮ್ ಏನಾದರೂ ನೀವು ನಮ್ಮ ಚಾನಲ್ಗೆ ಬಂದಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು. ಮುಂದಿನ ವರದಿಯಲ್ಲಿ ಮತ್ತೆ ಸಿಗೋಣ.